ಒಂದು ನಿಮಿಷದಲ್ಲಿ ಮುಗಿಸೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿ ಈ ಗಂಗಾ ಜಾತ್ರೆಯನ್ನು ನಡೆಸಿಕೊಂಡು ಬರೋದು ರೂಢಿಯಾಗಿದೆ. ಅದೇ ಸಲುವಾಗಿ ನಮ್ಮ ಅಧ್ಯಕ್ಷರು ಎನ್ ಸಿ ಶ್ರೀಧರ್ ಅವರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಈ ವರ್ಷ ಕೂಡ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಗ್ರಾಮ ದೇವತೆಯಾದ ನಮ್ಮ ಗಂಗಮ್ಮ ಜಾತ್ರೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿ PDO ಆಗಿರ್ಬೋದು, ಸೆಕ್ರೆಟರಿ ಸಾಹೇಬ್ ಆಗಿರ್ಬೋದು, ಮತ್ತೆ ಯಾರೇ ಇತರೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಅದ್ದೂರಿ ಸಮಾರಂಭಕ್ಕೆ ಒಂದು ಈ ರಸಮಂಜರಿ ಕಾರ್ಯಕ್ರಮವನ್ನು ನಮ್ಮ ಗ್ರಾಮಕ್ಕೆ ಕೊಡುಗೆಯಾಗಿ ನೀಡಿ ನಡೆಸಿಕೊಡ್ತಕ್ಕಂತಹ ಸತ್ಯಣ್ಣ ಅವ್ರಿಗೂ, ರೋಟರಿ ಕ್ಲಬ್ ಅಧ್ಯಕ್ಷರು ಅವ್ರಿಗೂ ನಮ್ಮ ಗ್ರಾಮದ ಪರವಾಗಿ ನಾನು ಧನ್ಯವಾದಗಳು ನಡೆಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಇನ್ನೂ ತುಂಬಾ ಚೆನ್ನಾಗಿ ಮುಂದಿನ ವರ್ಷಗಳಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ, ಯಾಕಂದ್ರೆ ಶ್ರೀಧರ್ ಅವರು ಅಧ್ಯಕ್ಷ ಆದ್ಮೇಲೆ ನಮ್ಮೂರಲ್ಲಿ ಕೆಲವೆಲ್ಲ ಒಳ್ಳೆ ಬೆಳವಣಿಗೆಗಳು ನಡೀತಾ ಇದೆ. ಶಾಲೆ ಪ್ರಾರಂಭ ಆಗಿರೋದು ಮಿಡ್ಲ್ ಸ್ಕೂಲ್, ಮತ್ತೆ ಇವತ್ತು ಅಂಬೇಡ್ಕರ್ ಒಂದು ಕಂಚಿನ ಪುತ್ಥಳಿ ಒಂದು ಪ್ರಾರಂಭ ಆಗಿದೆ. ಮತ್ತೆ ಎಲ್ಲಾ ದೇವಸ್ಥಾನದ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಅವ್ರ ಅವಧಿ 2.5 ವರ್ಷ ಇದ್ದು ಕೂಡ 2.5 ವರ್ಷದಲ್ಲೂ ಕೂಡ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ನಮ್ಮ ಗ್ರಾಮದ ಪರವಾಗಿ ಶ್ರೀಧರ್ ಅವ್ರಿಗೂ ಧನ್ಯವಾದಗಳು ಹೇಳ್ತಾ, ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಾಗಿ ವೇದಿಕೆಯ ನಡೆಸ್ಕೊಡ್ತಾ ಇದ್ದಾರೆ ಎಲ್ಲ ಪದಾಧಿಕಾರಿಗಳು ನನ್ನ ಅಭಿನಂದನೆಗಳು ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ.